ರಸ್ತೆ ಬದಿಯ ಅಂಗಡಿಗಳು ತೆರವಿಗೆ ಒತ್ತಾಯ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯ ಅಂಗಡಿ ಮುಂಗಟ್ಟುಗಳಿಂದ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವ ಕಾರಣ ಕೂಡಲೇ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ನವ ಸಮಾಜ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ವೆಂಕಟ್ ಮಾತನಾಡಿ, ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಅಂತರರಾಜ್ಯ ಆಂಧ್ರಪ್ರದೇಶ ಸಂಪರ್ಕ ಕಲ್ಪಿಸುವ ಹಾಗೂ ಬೆಂಗಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಜಂಕ್ಷನ್ ಆಗಿದ್ದು, ಈ ಜಂಕ್ಷನ್ನಲ್ಲಿ ಭಾರೀ ತಿರುವು ಇರುವ ಕಾರಣದಿಂದ ರಸ್ತೆ ಬದಿಗೆ ಹೊಂದಿಕೊಂಡಿರುವ ಅಂಗಡಿಯ ಮುಂಗಟ್ಟುಗಳಿಂದ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ. ಕೆಶಿಪ್ ಮೂಲಕ ಇಲ್ಲಿ ರಸ್ತೆ ಕಾಮಗಾರಿ ಸಹ ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಸ್ಥಳದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡದೆ ಹಳೆ ಬಸ್ ನಿಲ್ದಾಣದಿಂದ ಸುಮಾರು 200 ಮೀಟರ್ ಮುಂಭಾಗದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತಗಳು ಹೆಚ್ಚಾಗುತ್ತಿರುವ ಕಾರಣ ರಸ್ತೆ ಬದಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಹಳೆ ಬಸ್ ನಿಲ್ದಾಣದ ಸ್ಥಳದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡಬೇಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆಂದರು. ವರದಿಗಾರರು ಅರುಣ್ ಕುಮಾರ್, HM, ASS ನ್ಯೂಸ್. ನನ್ನ ಹೆಸರು ವೆಂಕಟ್ ಅಂತ. ಏನು ಈ ರಾಷ್ಟ್ರೀಯ ಹೆದ್ದಾರಿ ಲಕ್ಷ್ಮೀಪುರ ಕ್ರಾಸ್ ಈ ಬೆಂಗಳೂರಿಂದ ಆಂಧ್ರ ಕಡೆ ಹಾದು ಹೋಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡ್ ಪಕ್ಕದಲ್ಲೇ ಅಂಗಡಿಗಳೆಲ್ಲ ಜಾಸ್ತಿ ರದ್ದಿಯಾಗಿತ್ತು. ಆ ಅಂಗಡಿಗಳೆಲ್ಲ ತೆರವುಗೊಳಿಸಿ ಏನು ಈ ಅಪಘಾತಗಳಾಗ್ತಾ ಇದೆ, ಅಪಘಾತಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟವನ್ನ ಆಕ್ಚುಲಿ 6 ತಿಂಗಳು 1 ವರ್ಷದಿಂದ ನಾವು ಬೇರೆ ಬೇರೆ ಆಫೀಸ್ಗಳೆಲ್ಲ ನಾವು ಮನವಿ ಕೊಡ್ತಾನೆ ಇದ್ದೀವಿ. ಕೇಶಿಪ್ ಕೊಟ್ಟಿದ್ದೀವಿ, ಇವಾಗ ಲೋಕೋಪಯೋಗ ಕೊಟ್ಟಿದ್ದೀವಿ. ಆ ಅಂಗಡಿ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿಗಳೆಲ್ಲ ತೆರವುಗೊಳಿಸಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸುಮಾರು ನಾವು ಮನವಿ ಕೊಟ್ಟು ಸಾಕಾಗಿದೆ. ಇವತ್ತು ಶ್ರೀನಿವಾಸಪುರ ತಾಲೂಕು ಲೋಕೋಪಯೋಗ ಇಲಾಖೆಯಲ್ಲಿ ಮನೆ AW ಅವರು ಇದ್ರು, ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಇದನ್ನ ಸೀರಿಯಸ್ ಆಗಿ ತಗೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನ ತೆರವುಗೊಳಿಸಿ ಜನ ಓಡಾಡೋದಕ್ಕೆ ಪಾದಚಾರಿಗಳಿಗೆ ತೊಂದರೆ ಆಗದಂತೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅಪಘಾತಗಳನ್ನ ನಿಲ್ಲಿಸಬೇಕಾಗಿ ಅಂತ ನಾವು ಸುಮಾರು ಸಾರಿ ಏನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮನವಿ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಇದುವರೆಗೂ ಕಿವಿಗೆ ಹಾಕೊಂಡಿಲ್ಲ. ಈ ಒಂದು ಸಮಯದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಮೊನ್ನೆ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಇದನ್ನೆಲ್ಲ ನೀವು ಗಮನ ಹರಿಸಿ ಆದಷ್ಟು ಬೇಗ ಏನು ಅಂಗಡಿಗಳನ್ನ ನಾವು ತೆರವುಗೊಳಿಸಿ ಪಾದಚಾರಿಗಳು ಓಡಾಡ್ತಕ್ಕಂಥ ದಾರಿಯನ್ನ ಸುಗಮವಾಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಯಥೇಚ್ಛವಾಗಿ, ಯಾಕಂದ್ರೆ ಆಂಧ್ರ ಪ್ರದೇಶ ಹೋಗ್ತಕ್ಕಂಥ ಪ್ರತಿಯೊಂದು ವೆಹಿಕಲ್ ಸುಮಾರು ಫಾಸ್ಟ್ ಆಗಿ ಹೋಗ್ತಾ ಇರ್ತದೆ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ ನಿಲ್ಲಿಸಿ ಜನರಿಗೆ ಒಂದು ಓಡಾಡಲು ಅಂಗಡಿಗಳನ್ನ ತೆರವುಗೊಳಿಸಿ ಪಾದಚಾರಿಗಳು ಓಡಾಡೋದಕ್ಕೆ ಒಂದು ಸರಾಗವಾಗಿರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಇದನ್ನ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ನೆಗ್ಲೆಕ್ಟ್ ಮಾಡ್ತಾ ಇದೆ. ಈ ಒಂದು ನೆಗ್ಲೆಕ್ಟ್ ಇಂದ ಎಲ್ಲಾ ಸಂಘಟನೆಗಳು ಒಂದಾಗಿ ಏನು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರಿಗೂ ಒಂದೊಂದು ತೊಂದರೆ ಆಗ್ತಾ ಇದೆ. ಈ ಒಂದು ಮೂಲಕ ನಿಮ್ಗೆ ತಿಳಿಪಡಿಸೋದು ಏನಂದ್ರೆ ಅದನ್ನ ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಎಲ್ಲಾ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನು ಮಾಡಿ ಅಲ್ಲಿರ್ತಕ್ಕಂಥ ಅಂಗಡಿಗಳನ್ನ ತೆರವುಗೊಳಿಸೋಕೆ ನಾವು ಮುಂದಿನ ಕಾರ್ಯವನ್ನು ಹಮ್ಮಿಕೊಳ್ತಾ ಇದೀವಿ ಅಂತ ಈ ಮೂಲಕ ತಿಳಿಪಡಿಸ್ತಾ ಇದೀವಿ. ಈ ದಿನ ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಸಂಘದಿಂದ ಸುಮಾರು ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನ ಇಡ್ತಾನೆ ಬರ್ತಾ ಇದ್ದೀವಿ. ಕೇಶಿಪ್ ಅನ್ನೋ ಒಬ್ಬ ಟೆಂಡರ್ದಾರರು ಬ್ಯಾಂಗ್ಳೂರ್ ಟು ಆಂಧ್ರ ಪ್ರದೇಶ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ, ಅದರಲ್ಲಿ ಮಧ್ಯದಲ್ಲಿರುವಂತ ಲಕ್ಷ್ಮೀಪುರ ಕ್ರಾಸ್ ಅನ್ನೋ ಜಾಗದಲ್ಲಿ ಹೆಚ್ಚಿನ ತಿರುವಿದೆ. ಆ ತಿರುವಿನಲ್ಲಿ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದ್ರೆ ಕೂಡ ಈ ಕೇಶಿಪ್ ಮತ್ತೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಇವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಲ್ಲಿ ಯಾಕೆ ಅಪಘಾತಗಳು ನಡೀತಾ ಇದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳವನ್ನ ಒಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ನಿರ್ಲಕ್ಷ್ಯ ಸಲ್ಲದು. ಏನು ನಾವು ಇವತ್ತಿನ ದಿವಸ ಕಾರ್ಯಪಾಲಕ ಅಭಿಯಂತರವರು AW ಶ್ರೀನಿವಾಸಪುರ ಇವ್ರಿಗೂ ಮತ್ತೆ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೂ ಈ ಒಂದು ಮನವಿಗಳನ್ನ ಇವತ್ತು ಸಲ್ಲಿಕೆ ಮಾಡಿದ್ದೇವೆ. ಅವರಿಗೆ ಇನ್ನೊಂದು ತಿಂಗಳ ಕಾಲಾವಕಾಶ ನೀಡ್ತಾ ಇದ್ದೀವಿ. ಲಕ್ಷ್ಮೀಪುರ ಕ್ರಾಸ್ನಲ್ಲಿ ತಿರುವಿನಲ್ಲಿ
ಏನು ಯಥೇಚ್ಛವಾಗಿ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿದಾರೋ ಅದನ್ನೆಲ್ಲ ತೆರವು ಮಾಡಿ ಅಲ್ಲಿ ನಡೆಯುವಂತ ಅಪಘಾತಗಳನ್ನ ತಪ್ಪಿಸ್ಬೇಕು ಅಂತ ಈ ಮೂಲಕ ಉಗ್ರವಾಗಿ ಎಚ್ಚರಿಕೆಯನ್ನ ಸಹ ಕೊಡ್ತಾ ಇದೀವಿ. 1 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಆ 1 ತಿಂಗಳ ಕಾಲಾವಕಾಶದಲ್ಲಿ ಅವರು ಅದನ್ನ ತೆರವು ಮಾಡದೇ ಇದ್ರೆ ಎಲ್ಲ ದಲಿತ ಪರ, ರೈತ ಪರ ಮತ್ತೆ ಕನ್ನಡ ಪರ ಸಂಘಟನೆಗಳು ಲಕ್ಷ್ಮೀಪುರ ಕ್ರಾಸ್ನ ಬಂದ್ ಮಾಡಿ, ಆ ಹೈವೇನ ಬಂದ್ ಮಾಡಿ ಉಗ್ರ ಹೋರಾಟವನ್ನ ಕೈಗೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.